ನನ್ನ ಭಾರತ ದೇಶದ ಸಮಸ್ತ ಜನತೆಗೆ ನಮಸ್ಕಾರಗಳು. ಗುಡ್ ಮಾರ್ನಿಂಗ್. ವಾಕಿಂಗ್ ಬಂದಿದ್ದೀನಿ. ಎಲ್ಲರಿಗೂ ಮುಂಜಾನೆ ತಂಪು 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 ಕೂಲ್ ಪ್ರಕೃತಿಗೆ ಸ್ವಾಗತ. ನಿನ್ನೆ ಬಂದಿರೋ ಪ್ಲೇಸಿಗೆ ಬಂದಿದ್ದೀನಿ, ಬಟ್ ಒಂದು ಸ್ವಲ್ಪ ವೇರಿಯೇಷನ್ ಇದೆ, ಚೇಂಜ್ ಮಾಡಿದ್ದೀನಿ. ಸ್ವಲ್ಪ ಮುಂದೆ ಹೋಗಿ ಬರಬೇಕಂತ ವಿಚಾರ ಮಾಡಿದ್ದೀನಿ. ಇನ್ನೊಂದು ವಿಷಯ ಹೇಳಬೇಕಂದ್ರೆ, ನಾನೀಗ ಸ್ಟಾರ್ಟ್ ಮಾಡಿದ್ರಿಂದ ನನಗೆ ಅಷ್ಟೊಂದು ಈ ನಾಯ್ಸ್ ಕ್ಯಾನ್ಸಲೇಷನು, ಸೈಡ್ ಬರೋ ವೆಹಿಕಲ್ ಇದನ್ನು ಸೌಂಡು ಕ್ಲಿಯರ್ ಮಾಡೋಕ್ಕೆ ಅಷ್ಟು ಇದೇನಾಗ್ತಾಯಿಲ್ಲ. ನಾನು ಹೇಗೆ ನಾನು ವಿಡಿಯೋ ಮಾಡಿರ್ತೀನೋ ಹಾಗೆ ಅಪ್ಲೋಡ್ ಮಾಡಿರ್ತೀನಿ. ಸ್ವಲ್ಪ ಏನಾದರೂ ಡಿಸ್ಟರ್ಬೆನ್ಸ್ ಅನಿಸಿದ್ರೆ ನನ್ನ ಕ್ಷಮಿಸ್ಬಿಡಿ. ಸರ್, ಇವತ್ತಿನ ಟಾಪಿಕ್ ಬಂದುಬಿಟ್ಟು ಯಾರ ಮೇಲೂ ಬ್ಲೇಮ್ ಮಾಡೋದು ಬೇಡ ಅಂತ. ನೋಡಿ, ತೆಂಗಿನ ಮರ ಎಲ್ಲ ಮರಗಳಿದೆ ಇಲ್ಲಿ. ಇನ್ನೊಂದು ಸ್ವಲ್ಪ ಮೇ ಬಿ ಕತ್ಲಿದೆ ಅನಿಸ್ತಾ ಇದೆ. ಮತ್ತೊಂದು ವೆಹಿಕಲ್ ಹೋಗ್ತಾ ಇದೆ. ಏನು ಮಾಡಲಿ, ನಾನು ಇದನ್ನೆಲ್ಲ ಬಿಟ್ಟು ದೂರ ಬರಬೇಕು ಅಂದರೆ ಸ್ವಲ್ಪ ಈ ಕಡೆ ಎಲ್ಲ ಪ್ರಕೃತಿ ಈ ಕಡೆನೇ ಚೆನ್ನಾಗಿರೋದು. ಅದಕ್ಕೆ ನಾನು ಈ ಕಡೆ ಬಂದಿದ್ದೀನಿ. ಚೆನ್ನಾಗಿರೋ ಲೊಕೇಶನ್ನೇ ಇದೆ ಅದು. ನಿನ್ನೆ ಬಂದಿರೋ ಲೊಕೇಶನ್ನೇ, ಬಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ. ಬೇರೆ ಕಡೆ ಬಂದಿದ್ದೀನಿ. ಚೆನ್ನಾಗಿದೆ, ಮಸ್ತ್ ಕಾಣಿಸ್ತಾ ಇದೆ. ಇಲ್ಲೊಂದು ಪೆಟ್ರೋಲ್ ಪಂಪು ಬಂತು, ಇಂಡಿಯನ್ ಪೆಟ್ರೋಲ್ ಪಂಪ್ ಅಂತ. ಈ ಕಡೆ ಎಲ್ಲ ಸಿಮೆಂಟ್ ಮ್ಯಾನುಫ್ಯಾಕ್ಚರ್, ಮೇ ಬಿ ದೊಡ್ಡ ರೋಲ್ಸ್ ಅವೆಲ್ಲ ಮಾಡ್ತಾರೆ ಕಾಣಿಸುತ್ತೆ ಇಲ್ಲಿ. ಅದು ಮ್ಯಾನುಫ್ಯಾಕ್ಚರ್. ಟಾಪಿಕ್ ಕಡೆ ಬಂದ್ಬಿಡೋಣ. ಟಾಪಿಕ್ ಬಂದುಬಿಟ್ಟು ಯಾರ ಮೇಲೂ ಬ್ಲೇಮ್ ಮಾಡೋದು ಬೇಡ ಅಂತ. ಯಾಕೆ ನಾವು ಬ್ಲೇಮ್ ಮಾಡೋದು ಅಂತ? ಯಾಕೆ ನಾವು ಬ್ಲೇಮ್ ಮಾಡೋದು? ಯಾಕೆ ನಾವು ಬ್ಲೇಮ್ ಮಾಡಬೇಕು? ಒಬ್ಬರ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅವ್ರ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿತ್ತು, ಅವ್ರು ಹಾಗೇ ಇದ್ದಾರೆ, ಅದೇ ಕ್ಯಾರೆಕ್ಟರ್, ನೀವು ಏನು ಬ್ಲೇಮ್ ಮಾಡ್ತಿದ್ರೋ ಆ ಕ್ಯಾರೆಕ್ಟ್ರಿಗೆ ಸೂಟೇ ಆಗಿದ್ದಾರೆ ಅಂದ್ರೂ ಬ್ಲೇಮ್ ಮಾಡೋದು ಒಳ್ಳೆಯದಲ್ಲ. ಆವಾಗ ಒಂದು ಸ್ವಲ್ಪ ಮಾಡಿ, ಸ್ವಲ್ಪ ಜಾಸ್ತಿನೂ ಮಾಡೋಕ್ಕೆ ಹೋಗಬಾರ್ದು ಆ್ಯಕ್ಚುಲಿ. ಬಟ್ ಏನೂ ಗೊತ್ತಿಲ್ಲದೇನು ಯಾರೋ ಒಂದು ಏನೋ ವಿಷಯ ಹೇಳಿದ್ದನ್ನು ಕೇಳಿ ಅದನ್ನು ಅವ್ರ ಮೇಲೆ ಬ್ಲೇಮ್ ಮಾಡೋದು ನನಗೆ ಯಾಕೋ ಸರಿ ಅನಿಸೋದಿಲ್ಲ. ಬಟ್ ಅದು ನಮ್ಮ ವ್ಯಕ್ತಿತ್ವಕ್ಕೂ ಅದು ಒಳ್ಳೆಯದಲ್ಲ ಅನಿಸುತ್ತೆ. ಯಾಕಂದರೆ ಈಗ ನೀವು ಯಾರ ಮೇಲೂ ಬ್ಲೇಮ್ ಮಾಡ್ತಾಯಿದ್ದೀರಾ ಅಂತ ತಿಳ್ಕೊಳ್ಳಿ, ಯಾರ ಮುಂದೆ ಆದರೂ ಬ್ಲೇಮ್ ಮಾಡ್ತಾಯಿದ್ದೀರಾ ಅಂತ ತಿಳ್ಕೊಳ್ಳಿ. ಯಾವುದೇ ಒಬ್ಬನ ವ್ಯಕ್ತಿ ಆಗಲಿ ಏನೇ ಆಗಲಿ, ಒಂದು ಇದ್ರ ಬಗ್ಗೆ ನೋಡಿ ಸರ್, ಇಲ್ಲಿ ಗುಡ್ಡ ಇದೆ. ಇನ್ನೊಂದು ಸ್ವಲ್ಪ ಬೆಳಕು ಬಿದ್ದುಬಿಟ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನೋಡೋಣ, ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತೀನಿ. ಮುಂದೆ ಹೋಗಿ ಟರ್ನ್ ಆಗಿ ಬರ್ತಾ ಇರ್ತೀನಲ್ಲ, ಆಗ ತೋರಿಸ್ತೀನಿ ನಿಮಗೆಲ್ಲ. ಓಕೆ, ಚಲೋ. ನೀವು ಯಾರ ಮುಂದೆ ಆದರೂ, ಯಾವ ವ್ಯಕ್ತಿ ಬಗ್ಗೆ ಆಗಲಿ ಏನೇ ಆಗಲಿ, ಯಾರ ಮುಂದೆ ಆದರೂ ಬ್ಲೇಮ್ ಮಾಡ್ತಾಯಿದ್ರೆ, ನೀವು ಯಾರ ಮುಂದೆ ಮಾಡ್ತಾಯಿದ್ದೀರಲ್ಲ ಆ ವ್ಯಕ್ತಿಗೆ ನೀವು ಬ್ಲೇಮ್ ಮಾಡೋ ವಸ್ತು ಆಗಲಿ ಮನುಷ್ಯನ ಬಗ್ಗೆ ಆಗಲಿ ಏನು ಚೆನ್ನಾಗಿ ಗೊತ್ತಿತ್ತು ಅಂತಂದರೆ, ಆಗ ನಿಮ್ಮ ಮುಂದ್ಗಡೆ ಇರೋ ವ್ಯಕ್ತಿ ಕಣ್ಣಲ್ಲಿ ನೀವು ಇಳಿದ್ಬಿಡ್ತೀರ ಕಣ್ರಿ. ಚಲೋ, ಆ ವ್ಯಕ್ತಿ ಕ್ಯಾರೆಕ್ಟರ್ ನೀವು ಹೇಳೋ ಹಾಗೇ ಇತ್ತು, ಅವನಿಗೂ ಅದೇ ಗೊತ್ತಿತ್ತು ಅಂತಂದರೆ ನೋ ಇಶ್ಯೂ. ಬಟ್ ಅವನ ಮನಸ್ಸಲ್ಲಿ ಹೀ ಈಸ್ ಗುಡ್ ಪರ್ಸನ್ ಅಂತ ಅಂದ್ಕೊಂಡಿದ್ರೆ, ಬಟ್ ನೀವು ಅವ್ನ ಕಣ್ಣಲ್ಲಿ ಇಳಿದ್ಬಿಡ್ತೀರ. ಅದಕ್ಕೆ
ಯಾರ ಮುಂದೆನೂ ನೀವು ಬ್ಲೇಮ್ ಮಾಡೋದು, ಯಾರ ವ್ಯಕ್ತಿತ್ವದ ಬಗ್ಗೆನೂ ಬ್ಲೇಮ್ ಮಾಡೋದು, ಯಾವ ವಸ್ತುವಿನ ಬಗ್ಗೆನೂ ಬ್ಲೇಮ್ ಮಾಡೋದು, ಯಾವ ಸ್ಥಳದ ಬಗ್ಗೆನೂ ಬ್ಲೇಮ್ ಮಾಡೋದು ಅದು ಚೆನ್ನಾಗಿರೋದಿಲ್ಲ ಅನಿಸುತ್ತೆ ನನಗೆ. ಖುಷಿಯಿಂದ ಚೆನ್ನಾಗಿ ನಿಮಗೆ ಏನೇ ಪ್ರಾಬ್ಲಮ್ಸ್ ಇದ್ರೂ, ಅದು ಏನೇ ನಿಮಗೆ ಗೊತ್ತಿದ್ರೂ ಅದನ್ನು ಸ್ಕಿಪ್ ಮಾಡಿಬಿಡಿ. ಅದರಿಂದ ನಿಮ್ಮ ಮನಸ್ಸು ಭಾಳ ಹಗುರಾಗಿಬಿಡತ್ತೆ. ನಾನು ಇವೆಲ್ಲ ಈ ವಿಷಯಗಳನ್ನ ಯಾಕೆ ಇದನ್ನೆಲ್ಲ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಅನಿಸ್ತಾ ಇರ್ಬೋದಲ್ಲ. ಯಾಕಂದರೆ ಈ ಎಲ್ಲ ಸಿಚುವೇಶನ್ನಿಂದನೇ ನಾನು ಹೊರಗೆ ಬಂದಿರೋದು. ಎಲ್ಲ ಸಿಚುವೇಶನ್ಗಳಿಂದ ಹೊರಗೆ ಬಂದು ಬೇಡಪ್ಪ, ಇದು ನಾವು ಮಾಡೋದು ಚೆನ್ನಾಗಿರೋದಿಲ್ಲ, ಇದು ನಮ್ಮ ಲೈಫ್ಗೇ ಪ್ರಾಬ್ಲಮ್ಮು, ಅದಕ್ಕೆ ನಮ್ಮಷ್ಟಿಗೆ ನಾವು ಆದಷ್ಟು ಖುಷಿಯಾಗಿದ್ದು ಯಾರಿಗೂ ಬ್ಲೇಮ್ ಮಾಡ್ತೇನೆ ಎಲ್ಲರ ಬಗ್ಗೆನೂ ಒಳ್ಳೆಯದ ವಿಚಾರನ ಇಟ್ಕೊಂಡು ನಾವು ಜೀವನ ಸಾಗಿಸ್ತಾ ಇದ್ದರೆ ನಿಜವಾಗ್ಲೂ ಲಿಟ್ರಲಿ ಹೇಳ್ತಾ ಇದ್ದೀನಿ, ಆ ಭಗವಂತ ನಿಮ್ಮ ಜೊತೆ ಇರೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಿಜವಾಗ್ಲೂ. ಕಮಾನ್, 1 2 3 see this ವೆರಿ ಗುಡ್. ನನ್ನ ಅನಿಸಿಕೆ ಅದು ನಿಜಾನು ಅಂತ ಅನಿಸುತ್ತೆ. ಮತ್ತು ನಮಗೆ ಪುರಾತನ ಕಾಲದಿಂದ ಎಲ್ಲ ಋಷಿಮುನಿಗಳು ಎಲ್ಲರೂ ಅದನ್ನೇ ಹೇಳ್ತಾ ಬರ್ತಾ ಇದ್ದಾರೆ, ನೀವು ಏನು ಮಾಡ್ತೀರೋ ನೀವು ಅದನ್ನೇ ಅನುಭವಿಸ್ತೀರಾ ಅಂತ. ನೀವೇನು ಮಾಡ್ತೀರೋ ಅದನ್ನೇ ಅನುಭವಿಸ್ತೀರಾ ಅಂತ. ಅದಕ್ಕೆ ನಾವು ಒಳ್ಳೆಯದು ವಿಚಾರ ಮಾಡಿದರೆ, ಒಳ್ಳೆಯ ವ್ಯಕ್ತಿತ್ವಗಳನ್ನು ನಮ್ಮಲ್ಲಿ ಅಳವಡಿಸ್ತಾ ಬಂದರೆ ನಮಗೇನಾಗುತ್ತೆ ಅಂದರೆ ಒಳ್ಳೆಯದೇ ಆಗುತ್ತೆ. ಅದನ್ನು ಬಿಟ್ಬಿಟ್ಟು ಯಾರ ಬಗ್ಗೆನೂ ಕೆಟ್ಟ ವಿಚಾರಗಳನ್ನು ಮಾಡೋದು, ಯಾರ ಬಗ್ಗೆನೂ ಕೆಟ್ಟ ದುರಾಸೆಗಳನ್ನು ಅಳವಡಿಸ್ಕೊಳ್ಳೋದು, ಯಾರ ಬಗ್ಗೆ ಆದರೂ ದೂಷಿಸೋದು, ಇದನ್ನೆಲ್ಲ ಮಾಡ್ತಾ ಹೋದರೆ ಮೇ ಬಿ ನಮಗೂ ಅದೇ ಸಿಗ್ಬೋದೇನೋ ಅನಿಸುತ್ತೆ ನನಗೆ. ಅದಕ್ಕೆ ನನ್ನ ವಿಚಾರದಲ್ಲಿ ನಾನು ಮಾತ್ರ ಇಲ್ಲಿವರೆಗೆ ಇನ್ ಮೈ ಎಕ್ಸ್ಪೀರಿಯನ್ಸ್ 100% ಶೋರ್ ಅನಿಸುತ್ತೆ ನನಗೆ. 100% ಶೋರ್. ನೀವು ಯಾವುದೇ ವ್ಯಕ್ತಿಗೆ ನೀವು ಕೆಟ್ಟದ್ದು ಬಯಸಿದರೆ, ನಿಜವಾಗ್ಲೂ ಹೇಳ್ತೀನಿ ಸರ್, ನಿಮ್ಮ ಲೈಫಲ್ಲಿ ಕೆಟ್ಟದ್ದು ಆಗೇ ಆಗುತ್ತೆ. 100%. ನನ್ನ ಲೈಫಲ್ಲಿ ಆಗಿದೆ. ಮೇ ಬಿ ನಾನು ಕೆಟ್ಟದ್ದು ಯಾರಿಗೂ ಬಯಸಿಲ್ಲ ಇಲ್ಲಿವರೆಗೂ. ಬಟ್ ಏನೋ ಒಂದು ಕೆಟ್ಟ ಕೆಲಸ ಮಾಡಿಬಿಟ್ಟೆ, ಅದಕ್ಕೆ ದೇವರು ನನಗೆ ಶಿಕ್ಷೆ ಕೊಟ್ಬಿಟ್ಟ. ಅದಕ್ಕೆ ನಾನು ಹೇಳ್ತಾ ಇರೋದು ಸರ್, ಪ್ಲೀಸ್ ಯಾರಿಗೂ ಕೆಟ್ಟದ್ದು ಬಯಸಬೇಡಿ. ಯಾಕಂದರೆ ನಮ್ಮ ಲೈಫಲ್ಲಿ ನಾವು ಚೆನ್ನಾಗಿರಬೇಕು ಅಂತ ಲೈಫನ್ನು ನಮಗೆ ದೇವರು ಆ ಲೈಫನ್ನು ಕೊಟ್ಟಿದ್ದಾನೆ. ನಾವು ಅದನ್ನು ಕೆಡಿಸ್ಕೊಂಡು ಏನೋ ಇಲ್ಲದ ವಿಚಾರಗಳನ್ನು ಮಾಡಿಕೊಂಡು ಮಂದಿಗೆ ಕೆಟ್ಟದ್ದು ಬಯಸಿ ಅವ್ರಿಗೆ ಒಳ್ಳೇದಾಗಬಾರ್ದು ಅನ್ನೋದು ವಿಚಾರಗಳನ್ನು ನಮ್ಮ ತಲೆಯಲ್ಲಿ ಇಟ್ಕೊಂಡು ಏನೇನೋ ಮಾಡೋದಕ್ಕಿಂತ ಒಳ್ಳೆಯ ವಿಚಾರಗಳನ್ನು ಮಾಡಿ. ಕೆಟ್ಟದ್ದು ಬಯಸಬೇಡಿ, ಒಳ್ಳೆಯದೇ ಹೇಳಿ. ಅವನಿನ್ನ ಮುಂದಿನ ಮನುಷ್ಯ ಅದನ್ನು ಹೇಗೆ ತೊಗೋತಾನೋ ಅದು ಸೆಕೆಂಡರಿ. ಬಟ್ ನಿಮ್ಮ ಮನಸ್ಸಲ್ಲಿ ಒಳ್ಳೇದು ಇಟ್ಕೊಳ್ಳಿ. ಯಾಕಂದರೆ ಈಗ ಮನುಷ್ಯನ ಮನಸ್ಸುಗಳು, ಮನುಷ್ಯನ ವಿಚಾರಗಳು, ಮನುಷ್ಯನ ಹೇಳಿರುವಂಥ ವಿಚಾರಗಳನ್ನು ತೆಗೆದುಕೊಳ್ಳೋ ವಿಚಾರಗಳು ಎಲ್ಲ ಡಿಫ್ರೆಂಟ್ ಆಗಿದೆ ಈಗ. ಐ ನೋ ವೆರಿ ವೆಲ್. ಬಟ್ ನಿಮ್ಮ ಮನಸ್ಸಲ್ಲಿ ನೀವು ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ನಿಮ್ಮ ಮುಂದಿನ ಮನುಷ್ಯನಿಗಾಗಲಿ, ನಿಮ್ಮ ಪರಿವಾರದೊಳಗಾಗಲಿ, ನಿಮ್ಮ ಬಂಧು ಬಾಂಧವರಲ್ಲಾಗಲಿ ಹಂಚುವ ವಿಚಾರಗಳು ಒಳ್ಳೆಯದೇ ಇದೆ ಅನ್ನೋದು ಆದರೆ, ಒಳ್ಳೆಯ ವಿಚಾರಗಳೇ ಅನ್ನೋದು ಆದರೆ, ಆ ಭಗವಂತ ನಿಮ್ಮ ಜೊತೆ ಇದ್ದೇ ಇರ್ತಾನೆ. ಇದು ನಾನು ಹೇಳಿರುವ ಮಾತು.
ವೇದಾಂತಗಳು ಹೇಳಿರೋ ಮಾತು, ಋಷಿಮುನಿಗಳು ಹೇಳಿರೋ ಮಾತು. ಈಗಾದರೂ ಕೂಡ ಆದರೂ ಕೂಡ ಎಲ್ಲರೂ ಅದನ್ನೇ ಹೇಳ್ತಾರೆ. ನೀವು ಒಳ್ಳೆಯ ವಿಚಾರ ಮಾಡಿದರೆ ನಿಮಗೆ ಒಳ್ಳೆಯದಾಗತ್ತೆ, ಕೆಟ್ಟ ವಿಚಾರಗಳನ್ನು ಮಾಡಿದರೆ ನಿಮಗೆ ಕೆಟ್ಟದ್ದಾಗತ್ತೆ. ಬಹಳ ಜನ ಹೇಳಿದ್ದಾರೆ ಮತ್ತು ಅದು ನಿಜಾನೂ ಕೂಡ. ಸೊ ದ್ಯಾಟ್ ಎಲ್ಲರೂ ಒಳ್ಳೆಯ ವಿಚಾರಗಳನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಒಳ್ಳೆಯ ವಿಚಾರಗಳನ್ನು ಮಾಡಿ ಅಂತ ಹೇಳ್ತಾ, ಮತ್ತು ಮತ್ತೊಬ್ಬರಿಗೆ ಕೆಟ್ಟದ್ದನ್ನು ಬಯಸಬೇಡಿ ಅಂತ ಹೇಳ್ತಾ ನಾನು ಈ ಚಿಕ್ಕ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಫ್ ನನ್ನಿಂದ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ, ಮೀನ್ಸ್ ನನ್ನಿಂದ ಏನಾದರೂ ತಪ್ಪು ಅನಿಸಿದರೆ ನನ್ನ ಕ್ಷಮಿಸಿಬಿಡಿ. ಮತ್ತು ಹಾಗೆ ಏನಾದರೂ ನಿಮಗೆ ಕ್ವೆಶ್ಚನ್ಗಳನ್ನ ಕೇಳಬೇಕು, ನನ್ನ ಜೊತೆ ಏನಾದರೂ ಡಿಸ್ಕಷನ್ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಹಾಕ್ಬೋದು. ನನ್ನ ಕೈಲಾದಷ್ಟು ನಾನು ನಿಮಗೆ ಉತ್ತರ ಕೊಡೋಕ್ಕೆ ಪ್ರಯತ್ನಿಸ್ತೀನಿ ಅಂತ ನಿಮಗೆಲ್ಲ ಹೇಳ್ತೀನಿ. ಇನ್ನೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಖುಷಿಯಿಂದ ಇರಿ, ಚೆನ್ನಾಗಿರಿ. ಒಂದು ಚಿಕ್ಕ ನೋಟ ನೋಡಿಬಿಡಿ, ನನ್ನ ಹಸಿರು ಭೂಮಿ ತಾಯಿಯನ್ನು ನೋಡಿಕೊಂಡು ಎಲ್ಲರೂ ಖುಷಿಯಿಂದ ಇರಿ ಅಂತ ಹೇಳ್ತಾ ನನ್ನ ಚಿಕ್ಕ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು. ಎಲ್ಲರಿಗೂ ಶುಭವಾಗಲಿ. ನಗ್ತಾ ಇರಿ, ಖುಷಿಯಿಂದ ಇರಿ. ನಮಸ್ಕಾರ.